ನಮ್ಮ ಭಾರತದ ಸಿಂಧು ನಾಗರಿಕತೆ ಅಂತ ಕೇಳಿರ್ತೀರ ನೀವು. ಹರಪ್ಪ ಮೊಹೆಂಜೋದಡೋರ ಆಗಿನ ಕಾಲದಲ್ಲಿ ಮೊನ್ನೆ ಉತ್ಖನನ ಆದಾಗ ಇದ್ರದ್ದೊಂದು ಪಳೆಯುಳಿಕೆ ಸಿಕ್ಕಿದೆ. ಇದ್ರದ್ದೊಂದು ಕಾಯಿನು, ಇದ್ರದ್ದೇ ತಲೆ ಮತ್ತು ಕೊಂಬು ಈ ಶೇಪ್ ಇರೋದೊಂದು ಲೋಗೋ ಸಿಕ್ಕಿದೆ. ಅಂಥ ವಿಶೇಷ ಪುರಾತನವಾದ ತಳಿ ಇದು. 10,000 ವರ್ಷಕ್ಕನ ಹಳೆ ಜೀನ್ಸ್ ಇರುವಂಥ ದೇಸಿ ತಳಿ ಇದು. ಇದ್ರ ಮನೆಗೆ ಅದು ಹೊಸಬ್ರು ನಂಬಲ್ಲ. ನಮ್ಮ ಡಾಬರ್ಮನ್ ನಾಯಿ ಯಾವ ರೀತಿ ಆ ರೀತಿ ಇದು ಹೊಸಬ್ರನ್ನ ಹತ್ರಕ್ಕೆ ಸೇರಿಸಲ್ಲ. ತುಂಬ ವಿಶೇಷ ನೋಡ್ಬೋದು. ನಮ್ಮ ಹನುಮಂತನಿಗೆ ಯಾವ ರೀತಿ ಮಖ ಇರುತ್ತೆ ಸ್ವಾಮಿ ದೇವ್ರಿಗೆ, ಅದೇ ರೀತಿ ಇದ್ರ ಮಖದಲ್ಲಿ ಕಳೆ ಆಗಲಿ. ಮತ್ತು ಇದು ಫುಲ್ಲು ಹೈಪರ್ ಆ್ಯಕ್ಟಿವ್. ಇದು ಯಾರೇ ಹೋಗ್ತಾ ಇರಲಿ ಆಲ್ರೌಂಡ್ 360 ಡಿಗ್ರಿ ಕ್ಯಾಮ್ರಾ ಹೆಂಗೆ ರೊಟೇಟ್ ಮಾಡುತ್ತೆ ಆ ರೀತಿ ತಿರುಗಿ ನಮ್ಮ ಗೋಶಾಲೆನಲ್ಲೆಲ್ಲ ಇದು ನೋಡ್ತಾ ಇರುತ್ತೆ. ಅಷ್ಟೊಂದು ಮೊನ್ನೆ GKVKನಲ್ಲಿ ಇದ್ರದ್ದು ಒಂದು ಕನಿಷ್ಠ ಅಂದ್ರೆ ಒಂದು 5 ರಿಂದ 10 ಲಕ್ಷ ಜನ ಸೆಲ್ಫಿ ಹೊಡ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ನೋಡಿ, ಹಿಂಗೆ ಮುಟ್ಟಿದ್ರೆ ನಿಮ್ಗೆ BP ಡೌನ್ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ. ಫಸ್ಟ್ BP ಚೆಕ್ ಮಾಡಿಸಿ, BP ಇರೋರು ಹಿಂಗೆ ಒಂದು 10 ನಿಮಿಷ ಮಸಾಜ್ ಮಾಡಿಸಿ, ನಂತರ ಚೆಕ್ ಮಾಡಿ. ನಮ್ಮ ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮಲ್ಲಿ ರೇರಲ್ಲಿ ಮತ್ತೊಂದು ತುಂಬಾ ರೇರ್ ಇರುವಂತಹ ತಳಿಗಳಿದೆ ಅಂತ ಕೇಳ್ಪಟ್ಟೆ, ಈಗಾಗಲೇ ನೋಡಿದೀವಿ. ಸರಿ ಸರ್. ಅದ್ರಲ್ಲಿ ಈಗ ಹೇಳ್ತಾ ಇರುವಂತದ್ದು ತುಂಬಾ ರೇರ್ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ವಿವರಿಸಬಹುದಾ ಸರ್? ಇದು ನಮ್ಮ ಭಾರತದ ಸಿಂಧು ನಾಗರಿಕತೆ ಅಂತ ಕೇಳಿರ್ತೀರ ನೀವು. ಹರಪ್ಪ ಮೊಹೆಂಜೋದಡೋರ ಆಗಿನ ಕಾಲದಲ್ಲಿ ಮೊನ್ನೆ ಉತ್ಖನನ ಆದಾಗ ಇದ್ರದ್ದೊಂದು ಪಳೆಯುಳಿಕೆ ಸಿಕ್ಕಿದೆ. ಇದ್ರದ್ದೊಂದು ಕಾಯಿನು, ಇದ್ರದ್ದೇ ತಲೆ ಮತ್ತು ಕೊಂಬು ಈ ಶೇಪ್ ಇರೋದೊಂದು ಲೋಗೋ ಸಿಕ್ಕಿದೆ. ಅಂಥ ವಿಶೇಷ ಪುರಾತನವಾದ ತಳಿ ಇದು. 10,000 ವರ್ಷಕ್ಕನ ಹಳೆ ಜೀನ್ಸ್ ಇರುವಂಥ ದೇಸಿ ತಳಿ ಇದು. ಇದ್ರದ್ದು ಭಾಳ ವಿಶೇಷ. ನೀವು ನೋಡ್ಬೋದು ಕೊಂಬು ಯಾವ ರೀತಿ ಇದಿದೆ ಅಂದ್ರೆ ಬಂದವರೆಲ್ಲ ಭಯ ಬೀಳ್ತಾರೆ. ಸಾಮಾನ್ಯವಾಗಿ ಅದು ಹೊಸಬ್ರು ನಂಬಲ್ಲ. ನಮ್ಮ ಡಾಬರ್ಮನ್ ನಾಯಿ ಯಾವ ರೀತಿ ಆ ರೀತಿ ಇದು ಹೊಸಬ್ರನ್ನ ಹತ್ರಕ್ಕೆ ಸೇರಿಸಲ್ಲ. ತುಂಬ ವಿಶೇಷ ನೋಡ್ಬೋದು. ನಮ್ಮ ಹನುಮಂತನಿಗೆ ಯಾವ ರೀತಿ ಮಖ ಇರುತ್ತೆ ಸ್ವಾಮಿ ದೇವ್ರಿಗೆ, ಅದೇ ರೀತಿ ಇದ್ರ ಮಖದಲ್ಲಿ ಕಳೆ ಆಗಲಿ. ಮತ್ತು ಇದು ಫುಲ್ಲು ಹೈಪರ್ ಆ್ಯಕ್ಟಿವ್. ಇದು ಯಾರೇ ಹೋಗ್ತಾ ಇರಲಿ ಆಲ್ರೌಂಡ್ 360 ಡಿಗ್ರಿ ಕ್ಯಾಮ್ರಾ ಹೆಂಗೆ ರೊಟೇಟ್ ಮಾಡುತ್ತೆ ಆ ರೀತಿ ತಿರುಗಿ ನಮ್ಮ ಗೋಶಾಲೆನಲ್ಲೆಲ್ಲ ಇದು ನೋಡ್ತಾ ಇರುತ್ತೆ. ಅಷ್ಟೊಂದು ಆ್ಯಕ್ಟಿವ್ ಇರುವಂಥ ದೇಸಿ ತಳಿ ಇದು. ಈ ಒಂದು ತಳಿಗಳು ಇಷ್ಟೊಂದು ಶುದ್ಧತೆ ಇರೋದು ಇವತ್ತು 1,000 ಹಸುಗಳು ಸಹ ಇಲ್ಲ. ಇವತ್ತೆಲ್ಲ ಕ್ರಾಸ್ ಬ್ರೀಡ್ ಆಗಿ ಒಂದು ತಳಿ ನಶಿಸಿ ಹೋಗ್ತಾ ಇದೆ. ನೋಡ್ಬೋದು ನೀವು ಯಾವ ಥರ ಪ್ಯೂರಿಟಿ ಇದೆ ಅಂತ. ಆ ಕೊಂಬು ಸುತ್ತಳತೆ 1.5 ಅಡಿ ಇದೆ, ಈ ಲೆಂತ್ 2 ಅಡಿ ಇದೆ. ಅಷ್ಟೊಂದು ಬೃಹತ್ ಗಾತ್ರ ದೇಸಿ ತಳಿ. ಇಷ್ಟೊಂದು ಈ ಥರ ಬ್ರೀಡ್ ನಿಮ್ಗೆ ಎಲ್ಲೂ ಸಿಗಲ್ಲ ಅಂದ್ಕೊಳ್ಳಿ. ಮೊನ್ನೆ GKVKನಲ್ಲಿ ಇದ್ರದ್ದು ಒಂದು ಕನಿಷ್ಠ ಅಂದ್ರೆ ಒಂದು 5 ರಿಂದ 10 ಲಕ್ಷ ಜನ ಸೆಲ್ಫಿ ಹೊಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬಂದವರೆಲ್ಲ ನಮ್ಮ ಫಾರಮಲ್ಲಿ ನಿಂತ್ಕೊಂತಾರೆ, ಒಂದು ಸೆಲ್ಫಿ ಹೊಡ್ಕೊತಾರೆ. ಇದೊಂಥರ ಸೆಲ್ಫಿ ಪಾಯಿಂಟ್ ನಮ್ಮ ಗೋಶಾಲೆನಲ್ಲಿ. ತಳಿ ಹೆಸರು ಕಾಂಕ್ರೇಜ್ ತಳಿ ಅಂತ ಸರ್. ಇದು ಮೂಲ ನೇಟಿವ್ ಬಂದು ಗುಜರಾತದ ಕಚ್ ಭಾಗದಲ್ಲಿ ಸಿಗುತ್ತೆ. ಅದೇ ರೀತಿ ನಮ್ಮ ರಾಜಸ್ಥಾನ್ ಬಾರ್ಡರ್ ಇರುವಂಥದ್ದು ಬುಜ್ಜು ಮತ್ತು ರಾಜಸ್ಥಾನ್ ಗಡಿ ಪ್ರದೇಶದಲ್ಲೆಲ್ಲ ಹಲವು ಕಡೆ ಸಿಗುತ್ತೆ. ಬಟ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆ 3 ಪ್ರದೇಶಕ್ಕೆ ಹೊಂದ್ಕೊಂಡಿರುವಂಥ ಪ್ರದೇಶದಲ್ಲಿ ಸಿಗುತ್ತೆ. ಈ ತರ ಬಹಳ ಅಪರೂಪ. ಇಷ್ಟೊಂದು ಶುದ್ಧತೆ ಸಿಗುವಂತ ಶುದ್ಧತೆ ಅಂತ ಯಾಕೆ ಹೇಳ್ತಿದ್ರಿ? ಇದು ನೋಡಿ ಸರ್, ಮೂತಿ ಸೈಜ್ ಇರ್ಬೋದು, ಆ ಕಿವಿ ಕೊಂಬಿನ ಗಾತ್ರ, ಈ ತರ ಪ್ಯೂರಿಟಿ ನೋಡಿ. ನೀವು ಅದು ನೋಡ್ಬೋದು ಯಾವ ರೀತಿ ಇದೆ ನೋಡಿ. ಬೇರೆ ಏನ್ ಸರ್ ವಿಶೇಷತೆ ಅಲ್ಲದೆ ಸರ್, ಇದು ದೇಸಿ ತಳಿ ಆಗಿರೋದ್ರಿಂದ ನೋಡಿ, ಭುಜ ಹಂಪಿರ್ಬೋದು, ಹಾಲಿರ್ಬೋದು, ಒಳ್ಳೆ ದೇಸಿ ಹಾಲು ಮಕ್ಕಳಿಗೆ. ಮತ್ತು ಇದರಲ್ಲಿರೋ ಹಾಲಲ್ಲಿ ಕ್ಯಾಲ್ಸಿಯಂ ಶಕ್ತಿ ಜಾಸ್ತಿ ಇರುತ್ತೆ. ನಾವು ಈಗ ಜಿಮ್ ಮಾಡೋರೆಲ್ಲ ಬರೀ ಪೌಡ್ರು ತಗೊಂಡು ಆ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಮತ್ತು ನೀವು ರೋಹಿತ್ ಶರ್ಮಾ ಎಲ್ಲ ನೋಡ್ಬೋದು, ದಿನಕ್ಕೆ ಕನಿಷ್ಠ ಅವ್ರು 3 ರಿಂದ 5 ಲೀಟ್ರ್ ಹಾಲು ಕುಡಿತಾರೆ. ಆ ಥರ ಇರೋದ್ರಿಂದ ನಾವು ಈಗಿನ ಯುವಕರು ಸುಮ್ಮನೆ ಜಿಮ್ಗೆ ಹೋಗ್ಬೇಕಾದ್ರೆ ಪೌಡ್ರು ತಗೊಂಡು ನೀವು ಹಣನೂ ವ್ಯರ್ಥ. ನಿಮ್ಮ ಆರೋಗ್ಯಕ್ಕೆ ನಿಮ್ಗೆ ಲಿವರ್ ಫೇಲ್ಯೂರ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಅದರ ನಾನಾ ರೀತಿ ಏನೋ ಕೆಟ್ಟದೇ ಇರೋದು, ಅದ್ರ ಒಳ್ಳೆಯದಂತೂ ಇಲ್ಲ. ಆ ಬದಲು ಈ ಥರ ದೇಸಿ ತಳಿ ಹಸುಗಳು ಹಾಲು ನೀವು ಕುಡಿಯೋದ್ರಿಂದ ನಮ್ಗೆ ಈ ಥರ ಗೋಶಾಲೆಗಳು ಅಥವಾ ಯಾರೇ ದೇಸಿ ಹಸುಗಳು ಸಾಕ್ತಾರೆ ಅವ್ರಿಗೊಂದು ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ನಿಮಗೂ ಆರೋಗ್ಯ ಚೆನ್ನಾಗಿರುತ್ತೆ. ಆ ರೀತಿ ದೃಷ್ಟಿಯಿಂದ ಈಗಿನ ಯುವಕರಲ್ಲಿ ನಾನು ಮನವಿ ಮಾಡ್ಕೊಳೋದು ಅಂದರೆ, ಇಂಥ ದೇಸಿ ತಳಿ ಹಸುಗಳು ನಾವೇನು ನಮ್ಮ ಫಾರಮಲ್ಲೇ ಬಂದು ಕುಡೀರಿ ಅಂತ ಹೇಳಲ್ಲ. ನಿಮ್ಮ ಸುತ್ತಲೂ ಎಲ್ಲೇ ಇರಲಿ ಈ ರೀತಿ ದೇಸಿ ತಳಿ ಹಾಲು ಕುಡೀರಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಮೊನ್ನೆ ನಾನು BK ಅಯ್ಯರ್ ಅಂತ ಹೋಗಿದ್ದೆ ಗುಜರಾತಲ್ಲಿ, ಗಿರ್ ಅಸೋಸಿಯೇಷನ್ ಬ್ರೀಡ್ ಅಧ್ಯಕ್ಷ, 70 ವರ್ಷ ಏಜು. ಆತಂದು ಏನಪ್ಪ ನಿಮ್ದು ಇಷ್ಟೊಂದು ಹೆಲ್ತ್ ಇದೆ, ಎಷ್ಟು ಆ್ಯಕ್ಟಿವ್ ಇದೆಯಲ್ಲ ಅಂತ ನಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಇಷ್ಟೇ, ನೋಡಪ್ಪ ಬೆಳಗ್ಗೆ 1 ಲೀಟ್ರ್ ಹಾಲು ಕುಡಿತೀನಿ, ರಾತ್ರಿ ಅರ್ಧ ಲೀಟ್ರ್ ಹಾಲು ಕುಡಿತೀನಿ, ಇದೇ ನಂದು ಹೆಲ್ತ್ ಕಾನ್ಸೆಪ್ಟ್ ಅಂದರು. ನೀವು ನೋಡ್ಬೇಕು ಅವ್ರು ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂದರೆ ನಂಬೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ 70 ವರ್ಷ ಅಂತೀರ ನೀವು. ಮತ್ತು ಮೊನ್ನೆ ಉತ್ತರ ಪ್ರದೇಶದಲ್ಲಿ ನೀವು ನೋಡಿದ್ರೆ 50 ಕಿಲೋಮೀಟರ್ ರನ್ನಿಂಗ್ ಮಾಡ್ತಾನೆ, ಬರೀ 1 ಲೀಟ್ರ್ ಹಾಲು ಕುಡ್ಕೊಂಡು. ಬರೀ ಏನೋ ಅವರು ಸಸ್ಯಾಹಾರಿ, ಬರೀ ಹಾಲು ಕುಡ್ಕೊಂಡು ಅಷ್ಟೊಂದು ಪವರ್ ಇರೋದ್ರಿಂದ ಯಾಕೆ ನಾವು ದೇಸಿ ಹಾಲು ಕುಡಿದು ನಾವು ಈಗ ಮಾದರಿ ಆಗಬಾರ್ದು? ಎಸ್ಪೆಷಲಿ ಇದ್ರ ಬಗ್ಗೆ, ಈ ತಳಿ ಬಗ್ಗೆ ಹೇಳೋದಾದ್ರೆ, ಈ ತಳಿ ಹೇಳೋದಾದ್ರೆ ಇದು ಬಂದು ಗುಜರಾತ್ ಮತ್ತು ರಾಜಸ್ಥಾನ್ ಬಾರ್ಡರ್ ಇರೋದ್ರಿಂದ ನಿಮ್ಗೆ ಬಿಸಿಲುಗಾಲದಲ್ಲಿ ಇದು ಬಂದು 48 ಡಿಗ್ರಿ 50 ಡಿಗ್ರಿ ಗಂಟ ಬಿಸಿಲು ಉಷ್ಣಾಂಶ ತಡ್ಕೊಳತ್ತೆ ಒಂದು ದೇಶಿ ತಳಿ. ಮತ್ತು ಚಳಿಗಾಲದಲ್ಲಿ ಅಲ್ಲೆಲ್ಲ 10-15 ಡಿಗ್ರಿ ಬರುತ್ತೆ, ಅದಕ್ಕೂ ತಡ್ಕೊಳತ್ತೆ.
ಅಲ್ಲಿ ಮಳೆಗಾಲ ನಮ್ಮ ರಾಜ್ಯಕ್ಕೆ ಒಗ್ಗುತ್ತೆ ಅಂತ. ಖಂಡಿತ ಸರ್, ಯಾವುದೇ ಪ್ರಾಂತ್ಯದಲ್ಲಿ ನಮ್ಮ ದೇಶಿ ತಳಿ ಎಲ್ಲಿರಿಂದ ಎಲ್ಲಿಗಾರು ತಗೊಂಡೋಗಿ ಸಾಕೊಬೋದು. ಮೊದಲನೇ ಒಂದು 4-5 ದಿನ ನಿಮ್ಗೆ ಅದಕ್ಕೆ ಪಾಪ ಹೊಂದ್ಕೊಳೋ ಗಂಟ ಕಷ್ಟ. ಒಂದ್ಸತಿ ನೋಡಿ ಈ ಥರ ಮೇವು ನೀರು ತಿಂದ್ಬಿಡ್ತು ಅಂದರೆ ಏನು ಸಮಸ್ಯೆ ಆಗಲ್ಲ. ಇದಕ್ಕೆ ಇನ್ನೊಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ. ನಾವು ನೋಡಿ ಈ ಥರ ಹಸಿ ಹುಲ್ಲಿದ್ದಾಗ ಒಂದ್ಸತಿ ಜೋಳದ ಕಡ್ಡಿ ಕೊಡ್ತೀವಿ, ಇಲ್ಲಾಂದ್ರೆ ನಮ್ಮ ಭತ್ತದ ಹುಲ್ಲು ಅಥವಾ ರಾಗಿ ಹುಲ್ಲು ಯಾವ್ದು ಕೊಟ್ಟರು ತಿನ್ನತ್ತೆ. ಅದಕ್ಕೇನು ಇಂಥ ಊಟನೇ ಕೊಡಬೇಕು ಅನ್ನೋದೇನಿದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಸರ್ ಈ ನಮ್ಮ ರಾಜ್ಯದಲ್ಲಿ ಈ ತರ ಪ್ಯೂರಿಟಿ ಇರೋದು ಎಲ್ಲೂ ಇಲ್ಲ ಅನ್ಕೊಂತೀನಿ ಸರ್. ನಾನು ಎಲ್ಲೂ ಗಮನಿಸಿಲ್ಲ. ಯಾರಾದ್ರೂ ಸಾಕಿದ್ರು ಸಾಕೊಂಡಿರ್ಬೋದು, ಬಟ್ ಆಚೆ ಕಡೆ ಜನಗಳಿಗಂತೂ ಯಾರು ತೋರಿಸಿಲ್ಲ. ಇದು ರೈತರು ಸಾಕ್ಬೋದಾ ಸರ್? ಖಂಡಿತ ಸಾಕ್ಬೋದು ಸರ್. ಇದು ಬಂದು ಡ್ಯುಯಲ್ ಪರ್ಪಸ್ ತಳಿ, ವ್ಯವಸಾಯಕ್ಕೂ ಮಾಡ್ಬೋದು. ವ್ಯವಸಾಯ ಮಾಡ್ಬೋದು ಖಂಡಿತ ಸರ್. ಇದ್ರ ಜೊತೆ ಎತ್ತುಗಳು ಮೊನ್ನೆ ಗುಜರಾತ್ ಇಂದ ಕಾಶಿ ಗಂಟ ಪಾದಯಾತ್ರೆ ಹೋಯ್ತು. ಎತ್ತಿನ ಗಾಡಿಗಳು ಎಂತೆಂತ ಎತ್ತಿನ ಗಾಡಿಗಳಿದೆ ಗೊತ್ತಾ ಇದ್ರಲ್ಲಿ. ಮತ್ತೆ ಇದರಲ್ಲಿ ಎತ್ತಿನ ಗಾಣಕ್ಕೆ ಸರ್ ಇದ್ರಲ್ಲಿರೋ ಗಂಡು ಎತ್ತುಗಳಿಗೆ ಅಷ್ಟೊಂದು ಕೆಪಾಸಿಟಿ. ಅಲ್ಲಿ ವ್ಯವಸಾಯ ಮಾಡ್ತಾರೆ ಈ ಒಂದು ತಳಿನಲ್ಲಿ. ಅಷ್ಟೊಂದು ಯೋಗ್ಯವಾದ ತಳಿ, ಹಾಲಿಗೂ ಆಗತ್ತೆ, ವ್ಯವಸಾಯಕ್ಕೂ ಆಗತ್ತೆ. ಆ ರೀತಿ ಒಂದು ವಿಶೇಷ ಇರುವಂತ ದೇಶಿ ತಳಿ ಇದು. ಎಷ್ಟಿದೆ ಸರ್ ರೇಟ್? ನೀವು ಎಲ್ಲಿಂದ ತಂದಿದ್ದು? ಎಷ್ಟು ದಿವಸ ಸರ್? ನಾನು ಅಹಮದಾಬಾದ್ ಇಂದ ತಂದು ಒಂದು 6 ತಿಂಗಳಾಯ್ತು. 6 ತಿಂಗಳು. ಇದ್ರ ಬೆಲೆ ಕನಿಷ್ಠ ಅಂದ್ರೂ ಇವತ್ತಿನ ಕಾಲಕ್ಕೆ ತಗೊಬೇಕು ಅಂದ್ರೆ 4 ಲಕ್ಷ ರೂಪಾಯಿ ಆಗತ್ತೆ. ಹೌದೌದು. ನಾನು ದುಡ್ಡಿನ ವಿಚಾರದ ಮುಂದೆ ಹೋಗ್ಲಿಲ್ಲ. ಈ ಒಂದು ತಳಿ ಸಿಗ್ತಾ ಇಲ್ಲ ನಮ್ಮ ಫಾರಮ್ ಅಲ್ಲಿ ಇರ್ಲಿ, ಈ ಒಂದು ತಳಿ ನಾವು ಅಭಿವೃದ್ಧಿ ಮಾಡೋಣ ಅಂತ ಇದು ಮಾಡಿದ್ವಿ. ಯಾಕಪ್ಪ ಏನ್ ಬೇಕೋ ಅದೇನ ಕೊಡಿ ಹುಲ್ಲು ಅಂತ ಹೇಳ್ತಾ ಇದೆ. ಅಂತ ಒಂದು ವಿಶೇಷ ತಳಿ. 4 ಲಕ್ಷ ಇದೆ ಹೈಯೆಸ್ಟ್ ಸರ್ ಓವರ್ ಆಲ್ ನಿಮ್ಮ ಇದು? ಇಲ್ಲ ಸರ್, ಪುಂಗ್ನೂರು ಹಸುಗಳು ಇದೆ 5 ಲಕ್ಷದ ಇರೋದಿದಾವೆ. ನಮ್ಮ ಜಾಫ್ರಾಬಾದಿ ಎಮ್ಮೆ ಇರೋದಿದೆ. ನಾನು ಬೆಲೆ ನೋಡಲ್ಲ ಸರ್, ನನಗೆ ಕ್ವಾಲಿಟಿ ಪ್ಯೂರಿಟಿ ಇದೆಯಾ ದುಡ್ಡಿನ ಮಕ್ಕ ನೋಡಲ್ಲ. ನಮ್ಮ ಫಾರಮ್ ಬೇಕು ಅನ್ನೋದು ನಾನು ಅವ್ರು ಎಷ್ಟಾದರೂ ಪ್ರಯತ್ನ ಪಟ್ಟು ತಗೊಂಬರೋ ಕರ್ತವ್ಯ ನಂದು. ಯಾಕಂದ್ರೆ ಪ್ರತಿಯೊಂದು ತಳಿಗಳು ನಾವು ಕಲೆಕ್ಷನ್ ಮಾಡ್ತಾ ಇರೋದ್ರಿಂದ ನಾವು ಹಣ ಇಷ್ಟಕ್ಕೆ ಬೇಕು ಅಷ್ಟಕ್ಕೆ ಬೇಕು ಅಂದ್ರೆ ಕ್ವಾಲಿಟಿ ಇರೋದು ಯಾರು ಕೊಡಲ್ಲ ಸರ್. ನಮ್ಮ ಕ್ವಾಲಿಟಿ ಇರೋದು ಇಷ್ಟ ಆಯ್ತಾ ನಾವು ದುಡ್ಡು ಮಕ್ಕ ನೋಡ್ಬೋದು. ಯಾಕಂದ್ರೆ ಒಂದ್ಸತಿ ನಾವು ತಂದು ನಮ್ಮ ಫಾರಮಲ್ಲಿ ಇಟ್ಕೊಂಡ್ರೆ ಅಥವಾ ನಮ್ಮ ರೈತರು ತಗೊಂಡು ಒಂದ್ಸತಿ ನಮ್ಮ ಕೊಟ್ಟಿಗೆಗೆ ಬಂದ್ಮೇಲೆ ಅದ್ರ ತಳಿ ನಾವೇ ಅಭಿವೃದ್ಧಿ ಮಾಡ್ಕೊತಾ ಇರ್ಬೋದಲ್ವಾ. ಅದಕ್ಕೆ ಯಾವುದೇ ತಗೊಳ್ಳಿ 24 ಕ್ಯಾರೆಟೇ ತಗೊಬೇಕು. ನಾವು ಸುಮ್ಮನೆ ಈ ತಳೆ ತಗೊಂಬಿಡೋದು ಅಥವಾ 1 ಗ್ರಾಮ್ ಗೋಲ್ಡ್ ತಗೊಂಬಿಟ್ಟಿದ್ದು ಗೋಲ್ಡ್ ಅನ್ನೋ ತಪ್ಪು. ಗೋಲ್ಡ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಅದರಿಂದ ಈ ಥರ ಪರಿಶುದ್ಧತೆ ಇರುವಂಥ ಬ್ರೀಡೇ ಮಾಡ್ಬೇಕು ನಾವು. ಕ್ರಾಸ್ ಬ್ರೀಡ್ಗಳು ತಗೊಂಬಂದು ಡೆವಲಪ್ಮೆಂಟ್ ಮಾಡ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಲು ಎಷ್ಟು ಕೊಡುತ್ತೆ ಸರ್? ಸರ್ ಇದು ಬೆಳಗ್ಗೆ ಒಂದು 7 ಲೀಟ್ರ್, ಸಂಜೆ 6 ಲೀಟ್ರ್ ಕೊಡುವಂಥ ಶಕ್ತಿ ಇದೆ ಸರ್ ಈ ಒಂದು ದೇಶಿ ತಳಿಗೆ. ಇದ್ರದ್ದು ಫ್ಯಾಟ್ ಅದನ್ನ ಬಗ್ಗೆ? ಫ್ಯಾಟ್ ಬಂದಿದ್ದು 5 ರಿಂದ 5.5 ಫ್ಯಾಟ್ ಬರುತ್ತೆ ಸರ್. ಇದು ಫ್ಯಾಟ್ ಒಳ್ಳೆ ಯೋಗ್ಯತೆ ಇರುವಂಥ ತಳಿ. ಇದು ನಮ್ಮ HF ಥರ ಫ್ಯಾಟ್ ಬರಲ್ಲ ಅನ್ನೋದೇನು ಸಮಸ್ಯೆ ಇಲ್ಲ ಈ ಒಂದು ತಳಿಗಳಲ್ಲಿ. ಕೆಲವರು ಇದೇ ತಳಿನಲ್ಲಿ 8 ಲೀಟ್ರ್ ಸಹ ಕರೆದಿರೋರು ಇದ್ದಾರೆ. ನಾವು ಕರೆಯೋದ್ರ ಮೇಲೆ ಹೋಗ್ತದೆ. ಬಟ್ 4 ಲಕ್ಷ ಕೊಟ್ಟು ನಮ್ಮ ರೈತರು ಅಂದ್ರೆ ದೇಸಿ ಇದನ್ನ ಇದು ಮಾಡ್ಬೇಕು ಅಂದಾಗ ಸರ್ ಇದೊಂದು ತಳಿ ಪ್ಯೂರಿಟಿ ಇರೋದ್ರ ಮೇಲೆ ಈ ಬೆಲೆ ಹೋಗುತ್ತೆ ಸರ್. ಇದು 1 ಲಕ್ಷ ರೂಪಾಯಿಂದ ಇದೆ ನೋಡಿ. ನಮ್ರಲ್ಲಿ ಅಲ್ಲಿ 90,000 ರೂಪಾಯಿಗೂ ಇದೆ ಕಾಂಕ್ರೇಜ್. ಇಲ್ಲಿ ಮಲಗಿದೆ ನೋಡಿ, ಆರೆಂಜ್ ಕಲರ್ ಪೇಂಟ್ ಇರೋದು 90,000ಕ್ಕೆ ಸಿಗುತ್ತೆ ನೋಡಿ. ಎದ್ದು ಹೇಳ್ತಾರೆ 4 ಲೀಟರ್ ಹಾಲು ಕೊಡುತ್ತೆ. ಬಟ್ ಈ ಕ್ವಾಲಿಟಿ ಬರಲ್ಲ. ಈಗ ಹಳ್ಳಿ ಕಾರಲ್ಲಿ ನಿಮ್ಗೆ 20,000 ರೂಪಾಯಿಗೂ ಇದೆ, 20 ಲಕ್ಷ ರೂಪಾಯಿಗೂ ಓರಿ ಇದೆ. ನಾನು ಇದು ಟಾಪ್ ಬ್ರೀಡ್ ಟಾಪ್ ಆಗಿರ್ಲಿ ಅಂತ ತಗೊಂಬಂದಿರೋದು. ನೀವೆಲ್ಲ 4 ಲಕ್ಷನೇ ಕೊಡಬೇಕು ಅನ್ನೋದೇನಿಲ್ಲ. 50,000 ರೂಪಾಯಿಂದನೂ ಕಾಂಕ್ರೇಜ್ ಹಸುಗಳು ಸಿಗೋಗಿದೆ. ಬಟ್ ಈ ಒಂದು ಕ್ವಾಲಿಟಿ, ಈ ಒಂದು ಪ್ಯೂರಿಟಿ ಬರಲ್ಲ ಅಷ್ಟೇ, ಬೇರೆ ಏನಿಲ್ಲ. ಆಗ್ಲೇ ಏನೋ ಹೇಳ್ತಾ ಇದ್ರಿ ಸರ್, ಉತ್ಖನನ ಮಾಡಿದಾಗ ಸಿಕ್ತು. ಹೌದು ಸರ್, ಖಂಡಿತ. ಕಥೆ ಏನಾದ್ರು ಹೇಳ್ಬೋದಾ ಸರ್? ಅದೇ ನಮ್ಮ ಸಿಂಧು ನಾಗರಿಕತೆ ಆ ಪ್ರದೇಶದಲ್ಲಿ ಸುಮಾರು ಪಳೆಯುಳಿಕೆಗಳು ಅವಶೇಷಗಳನ್ನ ತೋಡ್ತಾ ಇರ್ಬೇಕಾದ್ರೆ ಇದ್ರದ್ದೊಂದು ಪಳೆಯುಳಿಕೆ ಸಿಕ್ಕಿದೆ. ಈ ಒಂದು ತಳಿ ಇದು ಅಲ್ಲಿ ಲೋಗೋ ಸಿಕ್ಕಿದೆ. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗತ್ತೆ. ಇದು ನಮ್ದು ಏನ್ ತಲೆ ಮತ್ತೆ ಕೊಂಬು ಶೇಪ್ ಇದೆ. ಈ ಒಂದು ಕಾಯಿನ್ ಸಿಕ್ಕಿದೆ ಅಂದ್ರೆ ಇದು ಎಷ್ಟು ಹಳೆ ಜೀನ್ಸ್ ಇದೆ ನೀವು ಒಂದು ಇದು ಮಾಡ್ಬೋದು. ಬಹಳ ಪುರಾತನವಾದಂತ ದೇಶಿ ತಳಿ. ನಮ್ಮ ದಕ್ಷಿಣ ಭಾರತದಲ್ಲಿ ಹಳ್ಳಿ ಕಾರು 5,000 ವರ್ಷಕ್ಕನ ಹಳೆ ಏನ್ ಜೀನ್ಸ್ ಅಂತ ಹೇಳ್ತೀವಿ. ಇದು ಉತ್ತರ ಭಾರತದಲ್ಲಿ 10,000 ವರ್ಷಕ್ಕನ ಹಿಂದಿಂದ ಇರುವಂತ ಜೀನ್ಸ್. ಇದು ಅಷ್ಟೊಂದು ಪವರ್ಫುಲ್ ಜೀನ್ಸ್, ಹಳೆ ಕಾಲದಾಗಿರೋದ್ರಿಂದ ಈ ಒಂದು ಅಂಶ ನಾವು ಅಭಿವೃದ್ಧಿ ಮಾಡೋಣ ನಾನು ನಮ್ಮ ಫಾರಂ ತಂದಿದ್ದೀನಿ ಸರ್. ಈ ತಳಿ ಬಗ್ಗೆ ನಮ್ಮ ರೈತರಿಗೆ ಏನಾದ್ರು ಮಾಹಿತಿ? ಯಾಕಪ್ಪ ಇದು ತಳಿ ಬಹಳ ಅಪರೂಪದ ತಳಿ ಸರ್. ಇದು ಸಿಗಲ್ಲ. ನಾವೆಲ್ಲ ಇದೇ ತಳಿ ಬೇಕು ಅಂತ ಇದರಿಂದ ಹೋಗೋ ತಪ್ಪು. ಇಷ್ಟೊಂದು ಪ್ಯೂರಿಟಿ ಅಷ್ಟೊಂದು ದುಡ್ಡು ಕೊಟ್ಟು ಸಾಕುವಂಥ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿರೋ ಇದರಲ್ಲೇ ಕನ್ಸ್ಯೂಮ್ನೆಸ್ ಆಗಿ ನಮ್ಮ ಆ ಕಡೆ ಇನ್ನೊಂದು ತೋರಿಸ್ತೀನಿ. ಆ ಥರದ್ದು ಬೇಕಾದ್ರೂ ಸಾಕ್ಬೋದು ಅವ್ರು. ಇಷ್ಟೊಂದು ಪಾಪ ಕಾಸ್ಟ್ಲಿ ಕೊಟ್ಟು ರೈತರು ಸಾಕಾಗಲ್ಲ. ಇದೇನಾದ್ರು ಫ್ಯಾಷನ್ ನಾವು ಒಂದು ಹವ್ಯಾಸ ಬೇಕಪ್ಪ, ನಮ್ಮ ಫಾರಂ ಬೇಕು, ಈ ಥರದೊಂದು ಇರಲಿ, ದುಡ್ಡು ಮಕ್ಕ ಬೇಡ ಅನ್ನೋರು ಅದೇ ತಗೊಂಬಂದು ಸಾಕೊಂಬೋದು ಸರ್. ಇದು ತೃಪ್ತಿ ಇದೆ ನನಗೆ. ಇದ್ರಲ್ಲಿ ಬಹಳ ಖುಷಿ ಇದೆ ಸರ್. ನೋಡಿ ಎಷ್ಟು ಆಕ್ಟಿವ್ ಇದೆ. ನೀವು ಓದಂಗೆಲ್ಲ ಟರ್ನ್ ಅದೇ ಮಾಡ್ತಾ ಇರ್ತದೆ ಸರ್. ಹೈಪರ್ ಆಕ್ಟಿವ್ ಅಂತಂದ್ರೆ ಹೆಂಗೆ ಹೈಪರ್ ಆಕ್ಟಿವ್ ಅಂತ ನೋಡಿ, ಅದು ಅಬ್ಸರ್ವ್ ನೋಡಿ. ಹಸುಗಳು ಬೇರೆ ಹಸುಗಳು ನೋಡಿ, ಅದ್ ನೋಡಿ ಯಾವ ರೀತಿ ಜನಗಳು ಗಮನಿಸ್ತಾ ಇದೆ, ಚಲನವಲನ ಯಾವ ರೀತಿ ನೋಡತ್ತೆ ನೋಡಿ. ಯಾರೇ ಬರ್ಲಿ ಅದನ್ನ ಎಲ್ಲಾರು ಅದು ಗಮನಿಸ್ತಾ ಇರತ್ತೆ. ಅಷ್ಟೊಂದು ಇದು ಅದ್ರ ಕರು ಅಲ್ಲೇ ಇದೆ ನೋಡ್ಬೋದು. ಅದು ಎಷ್ಟು ಆಕ್ಟಿವ್ ಇದೆ ಅಂತ. ಎಷ್ಟಿದೆ ಸರ್ ಈ ಕಾಂಕ್ರೇಜ್ ತಳಿಗಳು ನನ್ನ ಹತ್ರ ಪ್ಯೂರಿಟಿ ಇರೋದು ಇದೊಂದಿದೆ ಸರ್. ಇನ್ನೊಂದು ಅಲ್ಲೊಂದು ಶ್ವೇತ ಕಪಿಲ ಅಂತ ಒಂದಿದೆ. ಇಲ್ಲ ಸರ್, ಪ್ಯೂರ್ ಬ್ರೀಡ್.
ಹೌದು. ಮಿಕ್ಸೆಡ್ ಆಗಿರುತ್ತೆ ಅವೆಲ್ಲ ಈಗ ನೋಡಿ ಸೆಕೆಂಡ್ ಗ್ರೇಡ್ ಆ ಥರ ಬರುತ್ತೆ. ಅವೆಲ್ಲ ನಿಮ್ಗೆ 1 ಲಕ್ಷ 1.25 ಲಕ್ಷಕ್ಕೆ ಸಿಗುತ್ತೆ. ಅವು ಕಾಂಕ್ರೇಜ್ ನೋಡಿ, ಒರಿಜಿನಲ್ ಕಾಂಕ್ರೇಜ್ ಕರು ನಮ್ದು ಅದ್ರದ್ದು ಇಲ್ಲಿದೆ ನೋಡಿ ಸರ್, ಇಲ್ಲಿದೆ. ಇದಿಲ್ಲೇ ಇಲ್ಲೇ ಇದು ಕರು ಹಾಕಿರೋದು ನೋಡ್ಬೋದು. ಇನ್ನು 15 ದಿನದ ಕರು ನೋಡಿ ಯಾವ ರೀತಿ ಇದು ಪ್ಯೂರಿಟಿ ಇದೆ ಅಂದರೆ ನೋಡಿ, ಮಕ್ಕದ ಹತ್ರಕ್ಕೆ ಬರುತ್ತೆ ಕಿವಿ ನೋಡಿ. ಆ ಕಡೆ ಈ ಕಡೆ ಇಷ್ಟು ಟಚ್ ಆಗುವಂಥ ಪ್ಯೂರಿಟಿ ಇರೋ ಬ್ರೀಡು ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಪ್ಯೂರ್ ಕಾಂಕ್ರೇಜ್. ಅದನ್ನ ನೋಡಿ ನೀವು ಕಂಡು ಹಿಡ್ಕೊಬೋದು ಪ್ಯೂರ್ ಇದೆಯಾ ಇಲ್ಲ ಅನ್ನೋದು. ನಿಮಗೆ ಯಾವಾಗ ಸರಿ ಈ ತರ ರೇರ್ ತಳಿಗಳನ್ನ ಸಾಕ್ಬೇಕು ಅಂತ ಬಂದಿದ್ದು? ಸರ್ ನಾನು ಒಂದು 2012ರಲ್ಲಿ 2 ಹಸು ತಂದಲ್ಲ, ಆಗ ನಾವು ಒಂದು ಗೋಶಾಲೆ ಒಂದು ಮೀಟಿಂಗ್ ಹೋಗಿದ್ದೆ. ಮೀಟಿಂಗ್ ಹೋದಾಗ ನಮ್ಮ ದೇಸಿ ತಳಿಗಳು ಮುಂಚೆ 76 ತಳಿ ಇತ್ತು, ಈಗ ಬರೀ ಕೇವಲ ಒಂದು 35-40 ತಳಿ ಅಳಿವಿನಂಚಿನಲ್ಲಿ ಬಂದ್ಬಿಟ್ಟಿದೆ ಅಂತ ನನಗೊಂದು ಮಾಹಿತಿ ಬಂತು. ಬಂದಮೇಲೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡಿ ನಾವ್ಯಾಕೆ ಅಷ್ಟೊಂದು ತಳಿಗಳು ನಾವು ಉಳಿಸ್ಕೊಬಾರ್ದು, ಕಲೆಕ್ಟ್ ಯಾಕೆ ಮಾಡಬಾರ್ದು ಅಂತೇಳಿ ಅದೊಂದು ಸಂಗ್ರಹಣೆ ಮಾಡೋಣ ಅಂತ ಒಂದು ಹವ್ಯಾಸ ಬಂದು ನಾನು ಮಾಡ್ತೇನೆ. ಓವರ್ ಆಲ್ ದೇಶಿ ಹಸುಗಳಲ್ಲಿ 30 ದೇಶಿ ಹಸುಗಳು ತಳಿ ಇದೆ. ಎಮ್ಮೆಗಳಲ್ಲೂ ಒಂದು 5 ತಳಿ ಇದೆ ಸರ್. ಒಟ್ಟು 35 ತಳಿಗಳು ನೀವು ಒಂದೇ ಸ್ಥಳದಲ್ಲಿ ವೀಕ್ಷಣೆ ಮಾಡ್ಬೋದು ಬಂದರೆ ನಮ್ಮ ಗೋಶಾಲೆಗೆ. ಇಲ್ಲಿ ಇದೆ, ನಾನು ನಿಮ್ಗೆ ಹೇಳ್ನಲ್ಲ ನೋಡಿ, ಇಲ್ಲೊಂದಿದೆ ನೋಡಿ, ಇದು ಓಲ್ಡ್ ಬ್ಲಡ್ ಲೈನ್. ಇದು ಬಂದು ಶ್ವೇತ ಕಪಿಲ. ಅದು ಫಸ್ಟ್ ಗ್ರೇಡು, ಇದು ಸೆಕೆಂಡ್ ಗ್ರೇಡು. 3rd ಜನರೇಷನ್ ನೋಡಿ. ಅದು ಹೋಗ್ತಾ 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 ಈಗೆಲ್ಲ ಆ ಥರ ಕ್ರಾಸ್ ಬ್ರೀಡ್ಗಳು ಬಂದ್ಬಿಟ್ಟಿದೆ. ಇದು ಬಂದು ಶ್ವೇತ ಕಪಿಲ. ಇದು ಭಾಳ ಅಪರೂಪದಲ್ಲಿ ಅಪರೂಪ. ಕಾಂಕ್ರೇಜಲ್ಲಿ 10,000 ಹಸುಗೆ 1 ಹಸು ಬರುತ್ತೆ. ಇದು ವಿಶೇಷ ಏನಂದ್ರೆ ನೋಡಿ, ಕಣ್ಣಿನ ರೆಪ್ಪೆ ನೋಡಿ ವೈಟ್ ಇದೆ, ಮತ್ತೆ ಬಾಲ ಸಹ ವೈಟ್, ಎಂಟೈರ್ ವೈಟ್ ಇರೋದ್ರಿಂದ ಶ್ವೇತ ಕಪಿಲ. ಸಂಸ್ಕೃತದಲ್ಲಿ ಶ್ವೇತ ಅಂತಾರೆ, ಕನ್ನಡದಲ್ಲಿ ಬಿಳಿ ಅಂತ. ಪ್ಯೂರ್ ಇರೋದ್ರಿಂದ ಬಿಳಿ ಬಣ್ಣದಲ್ಲಿರೋದ್ರಿಂದ ಶ್ವೇತ ಕಪಿಲ. ಇದು ಭಾಳ ಅಪರೂಪ. ಹೌದು, ಈ ತರ ಕಣ್ಣಿನ ರೆಪ್ಪೆ ಆಗಲಿ, ಮೂತಿ ಮೇಲೆ ಇಲ್ಲೆಲ್ಲ ಕಂಪ್ಲೀಟ್ ಬೇರೆ ಕಡೆ ಬ್ಲಾಕ್ ಇರುತ್ತೆ. ಹೌದು, ಎಬ್ಬರಿಸ್ತೀನಿ ನೋಡಿ ಬೇಕಾದ್ರೆ ತುದಿ ಬಾಳವ್ರಿಗೂ. ಹೈ ಗೌರಿ ಎದಳು, ಹೆಸರಿಟ್ಟಿದ್ದೀನಿ, ಚೆನ್ನಾಗಿ ಮೇಯ್ಕೊಂಬಂದು ಮಲ್ಕೊಂಡ್ಬಿಟ್ಟಿದೆ, ಎದ್ದೊಳ್ತಾ ಇಲ್ಲ ಪಾಪ. ಹೇ ಎದ್ದೊಳ ಗೌರಿ, ಅದಕ್ಕೆ ಎದ್ದೊಳಕ್ಕೆ ಮನಸ್ಸಿಲ್ಲ. ನೋಡ್ಬೋದು ನೀವು ನೋಡಿ, ಬಾಲ ಸಹ ಪೂರ್ತಿ ಬಿಳಿನೇ ಇದೆ ನೋಡಿ. ಬೇರೆ ಹಸುಗಳಿಗೆ ಅಬ್ಸರ್ವ್ ಮಾಡಿ, ತುದಿ ಬಾಲ ಎಲ್ಲ ಬ್ಲ್ಯಾಕ್ ಇರುತ್ತೆ ನೋಡಿ. ಇಲ್ಲಿರೋ ಕರುಗಳು ಬೇಕಾದ್ರೆ ನೋಡಿ, ನೀವು ಯಾವುದೇ ಹಸು ನೋಡಿ ತುದಿನೆಲ್ಲ ಕಪ್ಪಿರುತ್ತೆ. ಅದರಿಂದ ಅದು ಪ್ಯೂರ್ ಶ್ವೇತ ಕಪಿಲ. ಮತ್ತೆ ಮಕ್ಕದ ಮೇಲೆ ನೋಡಿ, ಇಲ್ಲೆಲ್ಲ ಕಪ್ಪಿರುತ್ತೆ. ಬೇರೆ ಇದಕ್ಕೆ ನೋಡಿ ಅಬ್ಸರ್ವ್ ಮಾಡಿ ನೋಡಿ, ಯಾವುದೇ ಹಸುಗಳು ನೋಡಿ ಎಲ್ಲ ಕಪ್ಪಿರುತ್ತೆ. ಅದಕ್ಕೆ ನೋಡಿ ವೈಟ್ ಇದೆ, ಪಿಂಕ್ ಕಲರ್ ಇದೆ. ಆದ್ರಿಂದ ಪ್ಯೂರ್ ಶ್ವೇತ ಕಪಿಲ. ಇದು ನೋಡಿ ಇನ್ನೊಂದು ಅಪರೂಪದಲ್ಲಿ ಅಪರೂಪ ಕಪಿಲ ಹಸು ಅಂತ. ಇದು ಜೆಡ್ ಬ್ಲ್ಯಾಕ್ ನೋಡಿ, ಎಲ್ಲಿಂದ ಎಲ್ಲಿಗೂ ಕಪಿಲ ಇದೆ. ಫುಲ್ ಕಪ್ಪು ಜೆಡ್ ಬ್ಲ್ಯಾಕ್. ಏನು ಜೆಡ್ ಬ್ಲ್ಯಾಕ್ ಅಂದ್ರೆ? ಪೂರ್ತಿ ಕಪ್ಪು ಬಣ್ಣ ಅಂತ. ಕಪಿಲ ಅಂದ್ರೆ ಕಪ್ಪು. ಅಲ್ಲಲ್ಲ, ಜೆಡ್ ಅಂದ್ರಲ್ಲ, ಎಲ್ಲಿಂದ ಎ ಟು ಝೆಡ್ ನೀವು ಎಲ್ಲಿಂದ ಎಲ್ಲಿಗಾದ್ರೂ ನೋಡಿ ಕಪ್ಪು ಬಣ್ಣ ಇದೆ ಅಂತ ಅರ್ಥ. ಇದು ಅಪರೂಪದಲ್ಲಿ ಅಪರೂಪ ತಳಿ. ಈ ಒಂದು ತಳಿನೂ ನಿಮ್ಗೆ ಸಿಗಲ್ಲ. ಈಗ ನಮ್ಮಲ್ಲಿ ಶ್ವೇತ ಕಪಿಲ ತೋರಿಸ್ತೆ, ಈ ಕಪಿಲ ಆಯ್ತು. ಸ್ವರ್ಣ ಕಪಿಲ ಅಲ್ಲಿದೆ. 3 ಕಪಿಲಗಳು ನಮ್ಮ ಫಾರಮ್ ಅಲ್ಲಿ ಇದೆ. 3 ಕಪಿಲಗಳು ನೀವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಬರೋರ್ಗೆ. ಅದಕ್ಕನ ಭಾಗ್ಯ ಏನೂ ಇಲ್ಲ. ಒಂದೇ ಸ್ಥಳದಲ್ಲಿ 3 ಕಪಿಲ ತಳಿಗಳು ಎಲ್ಲಿ ಸಿಗತ್ತೆ ಹೇಳಿ ನೋಡ್ಲಿಕ್ಕೆ? ಆ ಒಂದು ಅವಕಾಶ ಇಲ್ಲಿ ಸಿಗತ್ತೆ. ಮತ್ತೆ ಇದು ಋಷಿ ಮುನಿಗಳು ಹಿಂದಿನ ಕಾಲದಲ್ಲಿ ಯಾಗ ಹೋಮ ಹವನ ಮಾಡ್ಬೇಕಾರೆ ಕಪಿಲ ಹಸುಗಳು ಕಟ್ಟಿದ್ರು, ಅದ್ರದ್ದು ಗೋಮೂತ್ರ ಪ್ರೋಕ್ಷಣೆ ಮಾಡಿದ್ರು, ಅದ್ರದ್ದು ಹಾಲು ಎಲ್ಲ ಇದು ಮಾಡಿದ್ರು ಅಂತ ಎಲ್ಲ ಹಳೆ ಕಾಲದ ವೇದ ಉಪನಿಷತ್ತುಗಳಲ್ಲೆಲ್ಲ ಉಲ್ಲೇಖ ಆಗಿದೆ. ಅಂಥ ಪರಿಶುದ್ಧವಾದಂಥ ಕಪಿಲ ಹಸುಗಳು ಈ ಒಂದು ತಳಿಗೆ ಭಾಳ ವ್ಯಾಲ್ಯೂ ಇದೆ. ಇದರಲ್ಲಿ ಗೋಮೂತ್ರ ಆಗಲಿ, ಸಗಣಿ ಆಗಲಿ, ಬೆಣ್ಣೆ ಆಗಲಿ, ಹಾಲಿಗೆ ಭಾಳ ಮಾರ್ಕೆಟ್ ವ್ಯಾಲ್ಯೂ ಇದೆ. ಅಪರೂಪದಲ್ಲಿ ಅಪರೂಪ ತಳಿ ಇದು. ನೋಡ್ಬೋದು, ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ, ಬರ್ತಾನೆ ಇದಾರೆ ನಿಮ್ಮ ಈ ಗೋಶಾಲೆಗೆ. ಹೌದು ಸರ್. ಹೌದು. ಹಿಂಗೆ ಇದು ಏನಕ್ಕೆ ಬರ್ತಾರೆ ಜಾಸ್ತಿ ಜನ? ಸರ್ ಇಲ್ಲಿ ಬಂದರೆ ಪಾಸಿಟಿವ್ ಎನರ್ಜಿ ನೀವೇ ಅಬ್ಸರ್ವ್ ಮಾಡಿರ್ಬೋದು. ನಿಮ್ಗೆ ಎಷ್ಟೇ ಟೆನ್ಷನ್ ಇರಲಿ, ಒಂದ್ಸತಿ ಬಂದು ಇಲ್ಲಿ ಹಸುಗಳು ನೋಡ್ರೆ ನಿಮಗೆ ಅದು ಉಲ್ಲಾಸನೇ ಬೇರೆ ಥರ ಇರುತ್ತೆ. ಮತ್ತು ಇಲ್ಲಿ ಬಂದವರು ಏನಪ್ಪ ಇಷ್ಟೊಂದು ತಳಿಗಳಿದೆ, ಅವರು ಖುಷಿಯಾಗಿ ನೋಡಿಕೊಂಡು ಒಂದು ಅರ್ಧ ಅವರ್ 1 ಅವರ್ ಇಲ್ಲಿ ಕಾಲ ಕಳ್ಕೊಂಡು ಹೋಗ್ತಾರೆ. ಇನ್ನು ಕೆಲವ್ರು ಬರ್ತಾರೆ ನಮ್ಮ ಹಸುಗಳಲ್ಲಿ ಇಲ್ಲೇ ಹಾಲು ಕರ್ಸ್ಕೊಂಡು ನೇರವಾಗಿ ಅವ್ರ ಮುಂದೆ ಲೈವ್ ಮಿಲ್ಕಿಂಗ್ ಮಾಡಿ ತಗೊಂಡು ಹೋಗ್ತಾರೆ. ಇನ್ನು ಕೆಲವ್ರು ಬರ್ತಾರೆ, ನಮ್ಮ ಎತ್ತಿನ ಗಾಣ ಇದೆ, ಗಾಣದಲ್ಲಿ ಒಳ್ಳೆ ಕೋಲ್ಡ್ ಪ್ರೆಸ್ ಒರಿಜಿನಲ್ ನಮ್ಮ ಎತ್ತುಗಳು ತಿರ್ದಿರೋದ್ರಿಂದ ಅದು ಮನೆಗೆ ಅಡುಗೆಗೆ ತಗೊಂಡು ಹೋಗ್ತಾರೆ. ಇನ್ನು ಕೆಲವ್ರು ಸೇವೆ ಮಾಡ್ಲಿಕ್ಕೆ ಬರ್ತಾರೆ. ಆ ರೀತಿ ಖಂಡಿತ ಸರ್. ಸೇವೆ ಮಾಡ್ಬೋದು. ಅವ್ರು ಕೆಲವ್ರು ಬಂದು ಹುಲ್ಲು ಹಾಕ್ತಾರೆ, ಕೆಲವ್ರು ಕಸ ಗುಡಿಸ್ತಾರೆ, ಕೆಲವ್ರು ನೀರು ಇಡ್ತಾರೆ,
ಅವರೇ ಹೌದು ಇನ್ ಕೆಲವ್ರು ಬಂದು ಬೂಸ ತಗೊಂಬಂದು ಬೂಸ ಕೊಡ್ತಾರೆ, ಇನ್ ಕೆಲವ್ರು ಹುಲ್ ಕೊಡಿಸ್ತಾರೆ, ಇನ್ ಕೆಲವ್ರು ಬೆಲ್ಲ ತಂದು ಕೊಡ್ತಾರೆ ಹಸುಗಳಿಗೆ. ಅವ್ರ ಕೈಲಾಗಿ ಸೇವೆ ಅವ್ರು ಮಾಡ್ಬೋದು. ಇನ್ ಕೆಲವ್ರು ಬಂದು ಹಸು ನಾವು ಎಲ್ಲದಕ್ಕೂ ಫ್ರೀ ಸರ್. ನಾವೇನು ಇದ್ರಲ್ಲಿ ಯಾವುದೇ ರೀತಿ ನಿರ್ಬಂಧ ಏನು ಮಾಡಿಲ್ಲ. ಬೆಳಗ್ಗೆ 4 ಗಂಟೆಗೆ ಓಪನ್ ಮಾಡ್ತೀವಿ, ರಾತ್ರಿ 10 ಗಂಟೆಗೆ ಓಪನ್ ಇರುತ್ತೆ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ವೀಕ್ಷಣೆ ಮಾಡ್ಬೋದು. ಇಲ್ಲಿ ಏನ್ ಬೇಕಾದ್ರೂ ನೀವು ಮಾಡ್ಕೊಂಡು ಹೋಗ್ಬೋದು. ನಾವು ಕೆಲವ್ರು ಬಂದು ಗೋಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇನ್ ಕೆಲವ್ರು ಬಂದು ಗೋ ಅಡಾಪ್ಷನ್ ಮಾಡ್ಕೊಂತಾರೆ. ಅಡಾಪ್ಷನ್ ಸಿಸ್ಟಮ್ ಇಟ್ಟಿದೀವಿ ಸರ್. ನಾವು ಒಂದು ಹಸುಗ್ ಬಂದು ಒಂದು ತಿಂಗಳಿಗೆ 5,001 ರೂಪಾಯಿ ಖರ್ಚಾಗತ್ತೆ. ಮತ್ತೆ ಒಂದು ವರ್ಷದ ಮೇಲೆಯಿಂದ 2 ವರ್ಷದ ಒಳಗಡೆ ಇರೋದಕ್ಕೆ 3,000 ರೂಪಾಯಿ ನಿಗದಿ ಮಾಡಿದೀವಿ. ಹುಟ್ಟಿರೋ ಕರುಗಳಿಗೆ 2,000 ರೂಪಾಯಿ ನಿಗದಿ ಮಾಡಿದೀವಿ. ನಮ್ಮ ಗೋಶಾಲೆಯಲ್ಲಿ ಬಂದು ಈಗ 80G ಇದೆ. ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಇದ್ರು ಬೇಕಾದ್ರೆ ಒಂದು ಗೋ ಸಹಾಯ ಮಾಡ್ದಂಗೆ ಆಗತ್ತೆ. ಮತ್ತೆ ನಿಮ್ಗೆ ಅದರಲ್ಲಿ ಎಲಿಜಿಬಿಲಿಟಿ ಸಿಗುತ್ತೆ. ನಮ್ಮದ್ರಲ್ಲಿ 80G ಇರೋದ್ರಿಂದ ರಿಸಿಪ್ಟ್ ಸಿಗುತ್ತೆ ನೀವು ಕೊಡೋದಕ್ಕೆ. ಬಿಲ್ ಇದೆ. ನೀವು ಕೊಟ್ಟಂಗೆ ನಮ್ಮ ಏನೋ ಪ್ರತ್ಯಕ್ಷವಾಗಿ ಅಥವಾ ಪಾರದರ್ಶಕವಾಗಿ ನಮ್ಮ ಗೋಶಾಲೆಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಇನ್ ಕೆಲವ್ರು ಬಂದು ಅವರು ಕೈಲಾದಷ್ಟು ಸಹಾಯ ಬೇಕಾದ್ರೂ ಮಾಡ್ಬೋದು ಸರ್. ಈ ಅಡಾಪ್ಷನ್ ಏನವರು ಹಾಲಿನ ಇದಕ್ಕೋಸ್ಕರ ಮಾಡ್ಕೊತಾರೋ ಅಥವಾ ಇಲ್ಲ ಸರ್. ನಮ್ಮಲ್ಲಿ ಈ ಥರ ನೋಡಿ ಕಾಲು ಹೋಗಿರೋದಾಗಲಿ ಅಥವಾ ನೋಡಿ ಅಲ್ಲೊಂದು ಫ್ರ್ಯಾಕ್ಚರ್ ಆಗಿದೆ ಅದು ಸಾಕ್ತಾ ಇದೀವಿ. ಈ ಒಂದು ದೇಶಿ ತಳಿಗಳು ನೋಡಿ ಇನ್ನು ನಮಗೆ ಅವ್ರು ಬೆನ್ನೆಲುಬಾಗಿ ಸಹಾಯ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಇನ್ನೂ ಸಹಾಯ ಮಾಡೋ ನಮಗೂ ಉತ್ತೇಜನ ಮಾಡ್ದಂಗೆ ಆಗ್ತದೆ. ಅವರು ನಾವು ಪ್ರಾಮಾಣಿಕವಾಗಿ ಮಾಡೋದು ನೋಡಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವ್ರು ಬಂದು. ಹೌದು ಸರ್. ಇಲ್ಲಿಗೆ ಬರಬೇಕು ಅಂದ್ರೆ ಎಷ್ಟೊತ್ತಿಗೆ ಬರಬೇಕು, ಎಲ್ಲಿ ಬರಬೇಕು ಅನ್ನೋದು ವಿವರಿಸ್ಬೋದಾ ಸರ್? ನಮ್ದು ಬಂದು ನಿಮ್ಗೆ ಹೇಳಿದೆ, ಸಿಟಿ ಕಡೆ ಮೆಜೆಸ್ಟಿಕ್ಕಿಂದ ಬಂದರೆ 12 ಕಿಲೋಮೀಟ್ರ್ ಆಗುತ್ತೆ ಬೇಗೂರಿಗೆ. ನಮ್ಮ ಹೊಸೂರು ರಸ್ತೆಯಲ್ಲಿರುವಂಥ ಬೊಮ್ಮನಹಳ್ಳಿ ಬೇಗೂರು ನಮ್ಮದು. ಬೇಗೂರು ಪೋಸ್ಟ್ ಆಫೀಸ್ ಪಕ್ಕದಲ್ಲೇ 100 ಮೀಟರ್ ಅಂತರದಲ್ಲೇ ಮುಖ್ಯ ರಸ್ತೆಗೆ ನಮ್ಮ ಒಂದು ಗೋಶಾಲೆ ಇದೆ. ಯಾವುದೇ ರೀತಿ ತಳಿ ಅಭಿವೃದ್ಧಿ ಬೇಕು ಅಥವಾ ಯಾವುದೇ ರೀತಿ ಅದಕ್ಕೆ ಇನ್ಫಾರ್ಮೇಷನ್ ಬೇಕು ಅಥವಾ ದೇಸಿ ತಳಿಗೂ ನಮ್ಮ ಹೈಬ್ರಿಡ್ ಹಸು ವ್ಯತ್ಯಾಸ ಏನು ಅಥವಾ ಅದನ್ನ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅಥವಾ ನಾವು ಅದನ್ನ ಪರ್ಚೇಸ್ ಮಾಡಬೇಕು ಅನ್ನೋರಿದ್ರೆ ಯಾವುದೇ ಸಮಯದಲ್ಲಿ ಬಂದರೂ ಅದಕ್ಕೆ ನಾವು ಉಚಿತ ಸಲಹೆ ಕೊಡ್ತೀವಿ, ಮಾರ್ಗದರ್ಶನ ಕೊಡ್ತೀವಿ. ಇಲ್ಲಿ ಬಂದು ನೀವು ಕಲ್ತ್ಕೊಂಡು ಹೋಗ್ಬೋದು. ಈಗ ನಾನು ಒಂದೇ ಸತಿ ನಾನು ಏನು ಕಲ್ತ್ಕೊಂಡಿಲ್ಲ, ಕಲಿಯೋ ಸಹಾಯ ತನಕನೂ ಇರುತ್ತೆ. ನಾನು ಹಲವಾರು ಯೂನಿವರ್ಸಿಟಿಗಳಲ್ಲಿ ಮತ್ತು ಒಳ್ಳೊಳ್ಳೆ ಫಾರ್ಮರ್ಸು, ಬ್ರೀಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಗಳ ಹತ್ರ ಹೋಗಿ ಆಯಾ ತಳಿ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ವಿದ್ಯೆ ಒಬ್ಬರ ಹತ್ರನೇ ಇದ್ದರೆ ಅದಕ್ಕೆ ಮುಚ್ಚೋಗ್ಬಿಡುತ್ತೆ. ಅದರಿಂದ ನಮ್ಗೆ ಗೊತ್ತಿರೋ ವಿದ್ಯೆ ಇನ್ನೊಬ್ರಿಗೆ ಹಂಚಬೇಕು. ಆ ರೀತಿ ನಾನು ಯಾರೇ ಬಂದರೂ ಅದಕ್ಕೆ ನಾನು ಉಚಿತವಾಗಿ ಅದನ್ನೊಂದು ಸಲಹೆ ಮಾಡಿ ನನಗೇನು ತಿಳಿದಿದೆ ಅದನ್ನ ಹಂಚ್ತಾ ಇದ್ದೀನಿ ವಿದ್ಯೆ ಬೇರೆಯವ್ರಿಗೆ. ಯಾಕೆಂದರೆ ಒಬ್ಬರೇ ಇಟ್ಕೊಂಬಾರ್ದು, ಏನು ಯೂಸ್ ಇಲ್ಲ, 10 ಜನಕ್ಕೆ ಗೊತ್ತಾಗಬೇಕು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ರೈತರಿಗೆ ಏನು ಹೇಳ್ತೀರಾ? ಒಟ್ಟಾಗಿ ರೈತರಿಗೆ ನಾನು ಹೇಳೋದು ಅಂದರೆ ಗೋಪ್ರೇಮಿಗಳಿಗೆ HF ಜರ್ಸಿ ಸಾಕಬೇಡಿ. ನಮ್ಮ ದೇಶಿ ತಳಿ ಅಪಾರವಾದ ಸಂಪತ್ತು. ಇದನ್ನು ಸಂರಕ್ಷಿಸಿ. ಭಾಳ ಅಲಿವಿನಂಚಿನಲ್ಲಿ ಇವತ್ತು ದೇಶಿ ತಳಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಮತ್ತು ಇದರಲ್ಲಿರುವಂಥ ಹಾಲು ನಮ್ಮ ಒಳ್ಳೆಯ ಗಟ್ಟಿಮುಟ್ಟು ಪೌಷ್ಟಿಕಾಂಶತೆ ಇರೋದ್ರಿಂದ ನಮ್ಮ ಈ ತಳಿಗಳು ಸಾಕಬೇಕು. ಮತ್ತು ಇನ್ನೊಂದು ವಿಶೇಷ ನಿಮ್ಗೆ ಹೇಳೋದು ನಾನು ಮರ್ತೋದೆ. ನಮ್ಮ ದೇಶಿ ತಳಿಗಳು ಹಿಂದಿನ ಕಾಲದಲ್ಲೆಲ್ಲ ಮನೆಗಳ ಹತ್ರ ಸಾಕಿದಾಗ ಅದನ್ನು ಬೆನ್ನಿಂದ ಹಿಡಿದು ಈ ಥರ ಸ್ಕ್ಯಾನ್ ಮಾಡಿದ್ರೆ ನೋಡಿ, ಹಿಂಗೆ ನೀವು ಇದನ್ನ ಮಸಾಜ್ ಮಾಡಿದ್ರೆ ನಮ್ಮ ಕೈಯಲ್ಲಿರೋ ರೇಖೆಗಳಲ್ಲಿರೋದನ್ನ ಅದು ಅಬ್ಸರ್ವ್ ಮಾಡುತ್ತೆ. ನ್ಯಾಚುರಲ್ ಸ್ಕ್ಯಾನಿಂಗ್ ಮಾಡಿ ನಮ್ಗೇನಾದ್ರು BP ಇದೆಯಾ, ಶುಗರ್ ಇದೆಯಾ ಅಥವಾ ಜ್ವರ ಇದೆಯಾ ಅನ್ನೋದು ಕಂಡುಹಿಡ್ಕೊಂಡು ಅವೇ ಗ್ರೇಜಿಂಗ್ ಹೋಗುತ್ತಲ್ಲ ಮೇಲಿಕ್ಕೆ ಹೋದಾಗ ಅದಕ್ಕೆ ನಮ್ಗೆ ಬೇಕಾಗಿರೋಂಥ ಎಲೆಗಳು, ಅದಕ್ಕೆ ಬೇಕಾಗಿರೋಂಥ ಆ ಒಂದು ಆಯುರ್ವೇದಿಕ್ ಮೆಡಿಸಿನ್ಗಳು ತಿನ್ಕೊಂಡ್ಬಂದು ಹಾಲು ಮುಖಾಂತರ ಮತ್ತು ಗೋಮೂತ್ರ ಮುಖಾಂತರ ಕೊಡುವಂಥ ದೇಶಿ ತಳಿಗಳಲ್ಲಿ ಇದೆ. ಅದು ಪ್ರೂವ್ ಆಗಿದೆ. ಮತ್ತು ಇದೇ ನೀವು ಅಮೇರಿಕಾದಲ್ಲಿ ಹೋದ್ರೆ ಇವಾಗ ಕೌ ಕಡ್ಲಿಂಗ್ ಅಂತ ಇಟ್ಬಿಟ್ಟಿದ್ದಾರೆ. ನಿಮಗೆ ಸುಮಾರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅವರು ಒಂದು 5-15 ನಿಮಿಷಕ್ಕೆಲ್ಲ ನಿಮಗೆ 15,000 ರೂಪಾಯಿ ಖರ್ಚು ಮಾಡ್ಕೊಂಡು ಕಡ್ಲಿಂಗ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೋಡಿ, ಹಿಂಗೆ ಮುಟ್ಟಿದ್ರೆ ನಿಮ್ಗೆ BP ಡೌನ್ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ. ಫಸ್ಟ್ BP ಚೆಕ್ ಮಾಡಿಸಿ, BP ಇರೋರು ಹಿಂಗೆ ಒಂದು 10 ನಿಮಿಷ ಮಸಾಜ್ ಮಾಡಿಸಿ, ನಂತರ ಚೆಕ್ ಮಾಡಿ. ನಮ್ಮ ಆನ್ಸರ್ ಫಾರ್ ಕ್ಯಾನ್ಸರ್ ಅಂತ ಡಾಕ್ಟರ್ DP ರಮೇಶ್ ಸರ್ ಇದ್ದಾರೆ. ಅವ್ರು ಇದ್ರ ಬಗ್ಗೆ ಪ್ರೂವ್ ಮಾಡಿದ್ದಾರೆ. 100% ಸತ್ಯ ಇದು. ಆದ್ದರಿಂದ ದೇಶಿ ತಳಿ ನಿಮ್ಗೆ ಮುಟ್ಟೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಖಚಿತವಾಗಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ. ಮಾಹಿತಿಯನ್ನು ಕೊಟ್ರಿ. ನಮಸ್ತೆ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ.